ಬಿಜೆಪಿಯಿಂದ ಕಾಂಗ್ರೆಸ್ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಬಹುತೇಕ ನಾನು ಕೂಡ ನೆನ್ನೆ ಭೇಟಿ ಮಾಡಿ ಬಂದಿದ್ದೀನಿ. ನಾನು ಅಶ್ವಥ್ ನಾರಾಯಣ್ ಅವರು, ನಮ್ಮ MLA ಮುನ್ರಾಜ್ ಅವರು ಎಲ್ಲ ಕೂಡ ನಾವು ಭೇಟಿ ಮಾಡಿ ಬಂದಿದ್ದೀರಿ ನಿನ್ನೆ. ಅವ್ರು ಆ ಥರದ್ದೇನೋ ದುಡುಕಿದ ನಿರ್ಧಾರ ತಗೊಳಲ್ಲ. ಅವ್ರಿಗೆ ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗ್ತೈತೆ ಅನ್ನೋ ವಿಶ್ವಾಸ ಇತ್ತು. ಎಲ್ಲ ಇಬ್ಬರು ಮಾಜಿ CMಗಳಿಗೆ ಕೊಟ್ಟಿದ್ದೀರಾ, ನನಗೂ ಕೊಡ್ತಾರೆ ಅನ್ನೋ ವಿಶ್ವಾಸ ಅವ್ರು ಇಟ್ಕೊಂಡಿದ್ದಾರೆ. ನೋಡೋಣ, ಕಾದು ನೋಡೋಣ, ಇನ್ನೂ ಅವಕಾಶ ಇದೆ. ಗೊತ್ತಿಲ್ಲ, ನಮ್ಮ ಕೇಂದ್ರ ನಾಯಕರು ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಅದರಿಂದ ಯಾರು ಕೂಡ ದುಡುಕಿನ ನಿರ್ಧಾರ ಮಾಡೋದು ಬೇಡ. BJPಯ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನ ಅಳೆದು ತೂಗಿ ನೋಡಿ ಗೆಲ್ಲುವಂಥ ಒಂದು ಮಾನದಂಡದಲ್ಲಿ ಈ ಸರಿ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರ್ವೆ ಇರ್ಬೋದು, ಬೇರೆ ಬೇರೆ ಮಾನದಂಡಗಳನ್ನು ಉಪಯೋಗ ಮಾಡ್ಕೊಂಡು ಕೊಟ್ಟಿದ್ದಾರೆ. ಒಟ್ಟಾರೆ ಪಕ್ಷವನ್ನು ಗೆಲ್ಲಿಸುವಂಥ ದೃಷ್ಟಿಯಿಂದ, ಪಕ್ಷವನ್ನು ಬಲಪಡಿಸುವಂಥ ದೃಷ್ಟಿಯಿಂದ, ಮತ್ತೆ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಘೋಷಣೆಗಳನ್ನು ಮಾಡಿದ್ದಾರೆ ಆ ದೃಷ್ಟಿಯಿಂದ ಮಾಡಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದಾಗ ಸದಾನಂದ ಗೌಡರು, ನೀವೆಲ್ಲರೂ ಮನೆಗೆ ಹೋಗಿ ನಾನು ನಿಲ್ಲಲ್ಲ ಅಂತ ಹೇಳಿದಾಗ್ಲೂ ಕೂಡ ನೀವೆಲ್ಲ ಮನೆಗೆ ಹೋಗಿ ವಿಶ್ವಾಸ ತುಂಬಿ ನೀವು ನಿಲ್ಬೇಕು ಅಂತ ಹೇಳಿದ್ರಿ. ಆದ್ರೆ ಟಿಕೆಟ್ ಅನ್ನೋಂಥ ಸಂದರ್ಭ ಬಂದಾಗ ಈ ರೀತಿ ಕ್ಷೇತ್ರದಲ್ಲೇ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತು. ಇಲ್ಲ, ನಾವೆಲ್ಲರೂ ನಾನಿರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಮ್ಮ MLAಗಳು ಎಲ್ಲರೂ ಕೂಡ ಸದಾನಂದ ಗೌಡರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ವಿನಂತಿಯನ್ನು ಮಾಡಿದ್ರಿ. ಏರಿಯಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಅವರು ಸ್ಪರ್ಧೆ ಆದರೆ ಒಳ್ಳೆಯದು. ಯಾಕಂದರೆ 2 ಬಾರಿ 3 ಬಾರಿ ಇಲ್ಲಿ ಗೆದ್ದಿದ್ದಾರೆ. ಅದರಿಂದ ಅವ್ರಿಗೆ ಗೆಲ್ಲುವ ಈಸಿ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ನಾವು ಸಲಹೆಯನ್ನು ಕೊಟ್ಟಿದ್ದು ನಿಜ. ಸದಾನಂದ ಗೌಡರಿಗೆ ಸಲಹೆಯನ್ನು, ಅವ್ರು ಒಳ್ಳೆಯದಕ್ಕೋಸ್ಕರ ನಾವು ಸಲಹೆಯನ್ನು ಕೊಟ್ರಿ. ನಮ್ಮ ನಾಯಕರು ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಬಹುತೇಕ ನಾನು ಕೂಡ ನೆನ್ನೆ ಭೇಟಿ ಮಾಡಿ ಬಂದಿದ್ದೀನಿ. ನಾನು ಅಶ್ವಥ್ ನಾರಾಯಣ್ ಅವರು, ನಮ್ಮ MLA ಮುನ್ರಾಜ್ ಅವರು ಎಲ್ಲ ಕೂಡ ನಾವು ಭೇಟಿ ಮಾಡಿ ಬಂದಿದ್ದೀರಿ ನಿನ್ನೆ. ಅವ್ರು ಆ ಥರದ್ದೇನೋ ದುಡುಕಿದ ನಿರ್ಧಾರ ತಗೊಳಲ್ಲ. ಅವ್ರಿಗೆ ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗ್ತೈತೆ ಅನ್ನೋ ವಿಶ್ವಾಸ ಇತ್ತು. ಎಲ್ಲ ಇಬ್ಬರು ಮಾಜಿ CMಗಳಿಗೆ ಕೊಟ್ಟಿದ್ದೀರಾ, ನನಗೂ ಕೊಡ್ತಾರೆ ಅನ್ನೋ ವಿಶ್ವಾಸ ಅವ್ರು ಇಟ್ಕೊಂಡಿದ್ದಾರೆ. ನೋಡೋಣ, ಕಾದು ನೋಡೋಣ, ಇನ್ನೂ ಅವಕಾಶ ಇದೆ. ಗೊತ್ತಿಲ್ಲ, ನಮ್ಮ ಕೇಂದ್ರ ನಾಯಕರು ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಅದರಿಂದ ಯಾರು ಕೂಡ ದುಡುಕಿನ ನಿರ್ಧಾರ ಮಾಡೋದು ಬೇಡ. BJPಯ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನ ಅಳೆದು ತೂಗಿ ನೋಡಿ ಗೆಲ್ಲುವಂಥ ಒಂದು ಮಾನದಂಡದಲ್ಲಿ ಈ ಸರಿ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರ್ವೆ ಇರ್ಬೋದು, ಬೇರೆ ಬೇರೆ ಮಾನದಂಡಗಳನ್ನು ಉಪಯೋಗ ಮಾಡ್ಕೊಂಡು ಕೊಟ್ಟಿದ್ದಾರೆ. ಒಟ್ಟಾರೆ ಪಕ್ಷವನ್ನು ಗೆಲ್ಲಿಸುವಂಥ ದೃಷ್ಟಿಯಿಂದ, ಪಕ್ಷವನ್ನು ಬಲಪಡಿಸುವಂಥ ದೃಷ್ಟಿಯಿಂದ, ಮತ್ತೆ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಘೋಷಣೆಗಳನ್ನು ಮಾಡಿದ್ದಾರೆ ಆ ದೃಷ್ಟಿಯಿಂದ ಮಾಡಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದಾಗ ಸದಾನಂದ ಗೌಡರು, ನೀವೆಲ್ಲರೂ ಮನೆಗೆ ಹೋಗಿ ನಾನು ನಿಲ್ಲಲ್ಲ ಅಂತ ಹೇಳಿದಾಗ್ಲೂ ಕೂಡ ನೀವೆಲ್ಲ ಮನೆಗೆ ಹೋಗಿ ವಿಶ್ವಾಸ ತುಂಬಿ ನೀವು ನಿಲ್ಬೇಕು ಅಂತ ಹೇಳಿದ್ರಿ. ಆದ್ರೆ ಟಿಕೆಟ್ ಅನ್ನೋಂಥ ಸಂದರ್ಭ ಬಂದಾಗ ಈ ರೀತಿ ಕ್ಷೇತ್ರದಲ್ಲೇ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತು. ಇಲ್ಲ, ನಾವೆಲ್ಲರೂ ನಾನಿರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಮ್ಮ MLAಗಳು ಎಲ್ಲರೂ ಕೂಡ ಸದಾನಂದ ಗೌಡರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ವಿನಂತಿಯನ್ನು ಮಾಡಿದ್ರಿ. ಏರಿಯಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಅವರು ಸ್ಪರ್ಧೆ ಆದರೆ ಒಳ್ಳೆಯದು. ಯಾಕಂದರೆ 2 ಬಾರಿ 3 ಬಾರಿ ಇಲ್ಲಿ ಗೆದ್ದಿದ್ದಾರೆ. ಅದರಿಂದ ಅವ್ರಿಗೆ ಗೆಲ್ಲುವ ಈಸಿ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ನಾವು ಸಲಹೆಯನ್ನು ಕೊಟ್ಟಿದ್ದು ನಿಜ. ಸದಾನಂದ ಗೌಡರಿಗೆ ಸಲಹೆಯನ್ನು, ಅವ್ರು ಒಳ್ಳೆಯದಕ್ಕೋಸ್ಕರ ನಾವು ಸಲಹೆಯನ್ನು ಕೊಟ್ರಿ. ನಮ್ಮ ನಾಯಕರು ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.